ಚಿಕ್ಕಮಗಳೂರಿನಲ್ಲಿ ನಡೆದ ಮದುವೆಗೆ ಹೋಗಿದ್ದ ಕುಣಿಗಲ್ ಮೂಲದ ಮಹಿಳೆ ನಿಗೂಢವಾಗಿ ಕಾಣೆಯಾಗಿದ್ದಾಳೆ. ಚಿಕ್ಕಮಗಳೂರಿನಲ್ಲಿ ಮದುವೆ ಮುಗಿಸಿಕೊಂಡು ತವರು ಮನೆಗೆ ಹೋಗಿದ್ದ ಆಕೆ ಬೇಲೂರು ಬಸ್ ನಿಲ್ದಾಣದಿಂದ ಬಸ್ ಹತ್ತಿದ್ದವಳು. ಕುಣಿಗಲ್ಗೆ ಬರಲೇ ಇಲ್ಲ. ಪತ್ನಿ ಬರದ ಕಾರಣ ಗಂಡ ಪೊಲೀಸರಿಗೆ ದೂರು ನೀಡಿದ್ರು. ಆದರೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಪತಿ ಆರೋಪಿಸಿದ್ದಾರೆ. ಈಗ ಹಾಸನ ಜಿಲ್ಲಾ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಮದುವೆಗೆ ಹೋಗಿದ್ದ ಆಕೆ ಏನಾದ್ಲು ಅಂತ ನೋಡೋಣ ಬನ್ನಿ. ಕೆರೆಯ ಬಳಿ ಕುತೂಹಲದಿಂದ ನೆರೆದಿರೋ ಸಾರ್ವಜನಿಕರು, ಸ್ಥಳದಲ್ಲಿ ಮೊಕಾಂ ಹೂಡಿರೋ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು, ಕೆರೆಯ ಪಕ್ಕದಲ್ಲಿ ಪತ್ತೆಯಾಗಿರೋ ಮಹಿಳೆಯ ಬಟ್ಟೆಗಳು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್, ಕೆರೆಯ ಬಳಿ ಶೋಧ ಕಾರ್ಯ ನಡೀತಿರೋದನ್ನ ವೀಕ್ಷಿಸ್ತಿರೋ ಸಂಬಂಧಿಕರು, ಕೆರೆಯ ಬಳಿ ಡ್ರೋನ್ ಹಾರಿಸಿ ಶೋಧ ನಡೆಸ್ತಿರೋ ತಜ್ಞರು. ಈ ದೃಶ್ಯಗಳು ಕಂಡುಬಂದಿದ್ದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಲ್ಕೆರೆ ಗ್ರಾಮದ ಬಳಿ. ಇದಕ್ಕೆ ಕಾರಣ ಮಹಿಳೆಯೊಬ್ಬಳ ನಿಗೂಢ ಕಣ್ಮರೆ. ಗುರುವಾರ ಸಂಬಂಧಿಕರ ಮದುವೆಗೆ ತೆರಳಿದ್ದ ಮಹಿಳೆ ಮದುವೆ ಮುಗಿಸಿ ತವರು ಮನೆಗೆ ಹೋಗಿದ್ದಳು ಪತ್ನಿ. ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ಪ್ರಿಯಾಂಕಾ ಅಂತ. ಮೂಲತಃ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಿಕ್ಕೋಡು ಗ್ರಾಮದ ನಿವಾಸಿ. ಈಕೆ ಕುಣಿಗಲ್ ಮೂಲದ ರುದ್ರೇಶ್ ಅನ್ನೋರನ್ನ ಮದುವೆಯಾಗಿದ್ರು. ಮದುವೆಯಾದ ಬಳಿಕ ಕುಣಿಗಲ್ನಲ್ಲೇ ಪತಿ ಜೊತೆ ವಾಸವಾಗಿದ್ರು. ಫೆಬ್ರವರಿ 12ರ ಗುರುವಾರ ಸಂಬಂಧಿಕರ ಮದುವೆಗೆ ಅಂತ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಹೋಗಿದ್ರು. ಸಂಬಂಧಿಕರ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಮದುವೆ ಮುಗಿಸಿ ಇದಾದ ಬಳಿಕ ತವರು ಮನೆಗೆ ಹೋಗ್ತೀನಿ ಅಂತ ಪತಿ ರುದ್ರೇಶ್ಗೆ ತಿಳಿಸಿದ್ಲು. ಆಯ್ತು ಅಂತ ರುದ್ರೇಶ್ ಒಪ್ಪಿಕೊಂಡಿದ್ರು. ಇದಾದ ಬಳಿಕ ಸಂಜೆ ತವರಿನಿಂದ ಕುಣಿಗಲ್ಗೆ ವಾಪಸ್ ಹೋಗಲು ಬಸ್ ಹತ್ತಿದ್ರಂತೆ. ಗುರುವಾರ ಬೆಳಗ್ಗೆ ಮದುವೆಗೆ ಅಂತ 5 ಗಂಟೆ ಕುಣಿಗಲ್ ನಾನೇ ಬಸ್ ಹತ್ತಿದೆ. ಅಲ್ಲಿಂದ ಬಸ್ ಹತ್ತಿ ಮದುವೆಗೆ ಹೋಗಿದ್ದಾರೆ. ಚಿಕ್ಕಮಗಳೂರು ಮದುವೆಗೆ ಹೋಗಿ ಮದುವೆನ ಮುಗಿಸ್ಕೊಂಡು ತಿರ್ಗಾ ಮಧ್ಯಾಹ್ನ 1:45 ನಾನೇ ಫೋನ್ ಮಾಡಿದೆ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಬೇಲೂರಿಗೆ ಹೋಗಿ ಬೇಲೂರಿಂದ ಕೈಮರಕ್ಕೆ ಹೋಗಿ ಮನೆಗೆ ಹೋಗಿದ್ದಾರೆ. ಅವ್ರ ತಾಯಿ ಮನೆ ಅದು. ಮನೆಗೆ ಹೋಗಿ ತಿರ್ಗಾ ಮನೇಲಿದ್ದೆ 5:30 6 ಗಂಟೆಗೆ ತಿರ್ಗಾ ಫೋನ್ ಮಾಡಿದೆ. ಹೊಡ್ತಾ ಇದ್ದೀನಿ ಈಗ ಹೊಡ್ತೀನಿ ಅಂತ ಅವಳೇ ಫೋನ್ ಮಾತಾಡಿ ಹೊರಟ್ಲು. 6:30 6:45 ಬಿಟ್ಟಿದ್ದಾಳೆ ಕೈಮರನ. ಅಲ್ಲಿಂದ ಬೇಲೂರಿಗೆ ಬಂದಿದ್ದಾಳೆ. ಕುಣಿಗಲ್ ಬಸ್ ಹತ್ತಿದ ಬಳಿಕ ಮಹಿಳೆ ಮಿಸ್ಸಿಂಗ್. ಸಂಬಂಧಿಕರಿಗೆ ಕರೆ ಮಾಡಿದ ಬಳಿಕ ಫೋನ್ ಆಫ್. ಸಂಬಂಧಿಕರ ಮದುವೆ ಮುಗಿಸಿ ತವರಿಗೆ ಹೋಗಿದ್ದ ಪ್ರಿಯಾಂಕಾ ಸಂಜೆ ವೇಳೆಗೆ ಕುಣಿಗಲ್ಗೆ ವಾಪಸ್ ಹೋಗಲು ಬಸ್ ಹತ್ತಿದ್ರಂತೆ. ಸ್ವತಃ ಆಕೆಯ ತಾಯಿಯೇ ಬಂದು ಕೈಮರದ ಬಳಿ ಬಸ್ ಹತ್ತಿಸಿದ್ರಂತೆ. ಇದಾದ ಬಳಿಕ ಆಕೆ ಬೇಲೂರಿನಲ್ಲಿ ಕುಣಿಗಲ್ಗೆ ಹೋಗೋಕೆ ಬಸ್ ಹತ್ತಿದ್ರಂತೆ. ಆಕೆ ಬಸ್ ಹತ್ತಿದ ಬಳಿಕ ಸ್ವತಃ ತಾನೇ ಕರೆ ಮಾಡಿ ಮಾಹಿತಿ ನೀಡಿದ್ಲು. ಅವರ ಚಿಕ್ಕಮ್ಮ ಸೌಮ್ಯಗೆ ಕರೆ ಮಾಡಿ ಕುಣಿಗಲ್ಗೆ ಹೋಗೋಕೆ ಬಸ್ ಹತ್ತಿದ್ದೇನೆ, ಪರಿಚಯದವರಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಬಳಿಕ ಸಿಗ್ನಲ್ ಪ್ರಾಬ್ಲಮ್ ಆಗಿದೆ. ಇದಾದ ಬಳಿಕ ಅವರ ಚಿಕ್ಕಮ್ಮ ಕರೆ ಮಾಡಿದ್ರೆ ಕರೆ ಸ್ವೀಕರಿಸಿಲ್ಲ. ಕೆಲ ಹೊತ್ತಿನ ಬಳಿಕ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತಂತೆ. ಅಷ್ಟೇ. ಇದುವರೆಗೂ ಆಕೆ ಏನಾಗಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ 6:30 6:45 ಆಯ್ತು ಸರ್. ಅವ್ರು ಬಸ್ ಹತ್ಬೇಕಾರೆ ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ. ನನಗೆ 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತು. ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ. ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ಬೇಲೂರಿಗೆ ಬಂದಮೇಲೆ ನಮಗೆ ನಾನು ತಿರ್ಗಾ ಎಲ್ಲ ಬರ್ತಾ ಇರಬೇಕು ಅಂತ ಸುಮ್ಮನಾದೆ. 8:30 ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಹತ್ತಿಂದ ಈಚೆಗೆ ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ತಿರ್ಗಾ ಮಾರ್ನಿಂಗು ನೈಟೆಲ್ಲ ಕುಣಿಗಲ್ಗೆ ಬಂದು ಹುಡುಕ್ತೇನೋ ಬಸ್ಸಲ್ಲಿ ಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು. ಎಲ್ಲ ಹತ್ತತ್ರಕ್ಕೆ ಬಂದಾಗ ಯಾರ್ದಾರ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಕುಣಿಗಲ್ಗೆ ಬಂದವನು ಬೆಳಗಾನ ಕುಣಿಗಲಲ್ಲಿ ವೆಯ್ಟ್ ಮಾಡಿದೆ, ಬರಲಿಲ್ಲ. ಧರ್ಮಸ್ಥಳ ಪಾದಯಾತ್ರಿಗಳು ಮಾಡಿದ್ರು ಕರೆ ಸ್ವೀಕರಿಸಿದ ಪತಿಗೆ ಸಿಕ್ಕಿತ್ತು ಶಾಕಿಂಗ್ ನ್ಯೂಸ್.
ಗುರುವಾರ ರಾತ್ರಿ ಇಡೀ ಪತ್ನಿ ಪ್ರಿಯಾಂಕಾಗೋಸ್ಕರ ಪತಿ ರುದ್ರೇಶ ಹುಡುಕಾಡಿದ್ರು. ಆದರೆ ಪ್ರಿಯಾಂಕಾ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ. ರಾತ್ರಿ ಇಡೀ ಪತ್ನಿಗಾಗಿ ಹುಡುಕಾಟ ನಡೆಸಿದ್ದಾಗ ಗುರುವಾರ ಬೆಳಗ್ಗೆ ಪತಿ ರುದ್ರೇಶ್ಗೆ ಒಂದು ಕರೆ ಬಂದಿತ್ತು. ಆ ಕಡೆಯಿಂದ ಮಾತನಾಡುತ್ತಿದ್ದವರು, ತಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದೇವೆ. ನಾವು ಹೋಗ್ತಿರೋ ದಾರಿಯಲ್ಲಿ ಈ ಆಧಾರ್ ಕಾರ್ಡ್ ಸಿಕ್ಕಿತ್ತು. ಅದರಲ್ಲಿ ನಿಮ್ಮ ನಂಬರ್ ಇದ್ದ ಕಾರಣ ನಿಮಗೆ ಕರೆ ಮಾಡಿದ್ದೇವೆ ಅಂತ ಹೇಳಿದ್ರು. ತಕ್ಷಣವೇ ರುದ್ರೇಶ ಪಾದಯಾತ್ರಿಗಳು ಹೇಳಿದ್ದ ಸ್ಥಳಕ್ಕೆ ಬಂದು ಹುಡುಕಾಟ ನಡೆಸಿದ್ರು. ಪೊಲೀಸರಿಗೆ ದೂರು ಕೂಡ ನೀಡಲು ಹೋದಾಗ ಅವರನ್ನ ಅಲೆದಾಡಿಸಿದ್ರು ಅಂತ ಆರೋಪಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ ಧರ್ಮಸ್ಥಳ ಪಾದಯಾತ್ರೆ ಹೋಗೋರು ಆಧಾರ್ ಕಾರ್ಡ್ ಬಿದ್ದಿದೆ ಅಂತ ಫೋನ್ ಮಾಡಿದ್ರು. ಆಧಾರ್ ಕಾರ್ಡಲ್ಲಿ ನನ್ನ ನಂಬರ್ ಇದೆ. ಹಾಗಾಗಿ ಹುಡುಕೊಂಬಂದು ಇಲ್ಲಿ ನೆನ್ನೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ರು. ಕಂಪ್ಲೇಂಟ್ ಕೊಡೋದೇ ರಾತ್ರಿ 10:45 11 ಗಂಟೆ ಆಗ್ತಿತ್ತು. ಆ ಲಿಮಿಟಿಗೆ ಬರುತ್ತೆ ಈ ಲಿಮಿಟಿಗೆ ಬರುತ್ತೆ ಅಂತ ಒಟ್ಟಾಡ್ಸಿದ್ರು. ಬೇಲೂರಲ್ಲೂ ಕಂಪ್ಲೇಂಟ್ ತಗೊಳ್ಳಿಲ್ಲ, ಅರಹಳ್ಳಿಯಲ್ಲೂ ಕಂಪ್ಲೇಂಟ್ ತಗೊಳ್ಳಿಲ್ಲ. ತಿರ್ಗಾ ಬೇಲೂರು ಸ್ಟೇಷನ್ ರಾತ್ರಿ ಸಾಯಂಕಾಲ 5:45 ಇದನ್ನು ಮಾಡಿಸಿ ಅವರು ಇದು ನಮ್ಮ ಲಿಮಿಟಿಗೆ ಬರೋಲ್ಲ ಅಂದ್ಬಿಟ್ಟು ಅರಹಳ್ಳಿಗೆ ಹಾಕಿದ್ರು. ಅರಹಳ್ಳಿಗೆ ಹೋಗಿ 11 ಗಂಟೆಗೆ ರಾತ್ರಿ 10:45 11 ಗಂಟೆಯಲ್ಲಿ FIR ಮಾಡಿಸ್ತು. ತಿರ್ಗಾ ಬೆಳಗ್ಗೆ ಡೌಟ್ ಬಂದು ಆಧಾರ್ ಕಾರ್ಡ್ ಬಂದಿತ್ತಲ್ಲ ಅಂದ್ಬಿಟ್ಟು ನಾವು ಒಂದು 10 ಜನ ಹುಡುಗರು ಬಂದಿದ್ದೋ ಜೊತೆಲಿ ನಾವೇ ಬಂದು ಹುಡ್ಕೋಣ ಅಂದ್ಬಿಟ್ಟು ಬೆಳಗ್ಗೆ ಇಲ್ಲಿ ಬಂದು ಹುಡುಕ್ಲಾಗಿ ನಮ್ಮ ಮನೆಯವರ ಬಟ್ಟೆಗಳು ಮತ್ತು ವ್ಯಾನಿಟಿ ಬ್ಯಾಗು ಸ್ಲಿಪ್ಪರ್ ಎಲ್ಲ ಸಿಕ್ಕಿವೆ. ಪಾದಯಾತ್ರೆಗೆ ಹೋಗ್ತಾರಲ್ಲ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ. ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ, ಅದಕ್ಕೆ ಅವ್ರ ಗಂಡಂಗೆ ಫೋನ್ ಮಾಡಿದ್ದಾರೆ. ಅವ್ರ ಗಂಡಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ. ಅಲ್ಲಿ ಇಲ್ಲ ಮನೇಲಿದ್ದವ್ರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡುಕಿದ್ದಾರೆ, ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲೆಲ್ಲ ವಿಚಾರಿಸಿದ್ದಾರೆ. ಆದರೆ ಇಲ್ಲೇನೋ ಆ ಥರ ಆಧಾರ್ ಕಾರ್ಡ್ ಒಂದೇ ಸಿಕ್ಕಿದಂತೆ, ಇನ್ನೇನು ಇರಲಿಲ್ಲ. ಇನ್ನು ಮೊಬೈಲಿನ ಲೊಕೇಶನು ಅದೆಲ್ಲೋ ಸಿಕ್ಕಿತ್ತು, ಸ್ವಿಚ್ ಆಫ್ ಆಗಿರೋದು ಎಲ್ಲಿ ಅಂತ ಅದು ನನಗೆ ಊರ ಹೆಸರು ಗೊತ್ತಿಲ್ಲ. ಅಲ್ಲಿಂದ ಸಿಕ್ಕಿದೆಯಂತೆ. ಅದಾದಮೇಲೆ ಮತ್ತೆ ಬಂದರು ಎಲ್ಲರೂ ಸರ್, ತುಂಬ ಜನ ಬಂದು ಹುಡುಕಿದ್ದಾರೆ. ಇಲ್ಲಿ ಹುಡುಕಿದ್ರು ಏನೂ ಸಿಕ್ಕಿರಲಿಲ್ಲ. ಇವತ್ತು ಬೆಳಗ್ಗೆ ರಾತ್ರಿ ನೆನ್ನೆಲ್ಲ ಫುಲ್ ಸ್ಟೇಷನ್ ಅಲ್ಲದು, ಅರಳ್ಳಿಯಿಂದ ಸಕಲೇಶ್ವರ ಬೇಲೂರಿಂದ ಮತ್ತೆ ಅರಳ್ಳಿ ಅಲ್ಲಿಗೆ ಬಂದು ಲಾಸ್ಟ್ 10:30 ಕಂಪ್ಲೇಂಟ್ ಇದಾಯಿತು, FIR ಆಯಿತು ಸರ್. ಆಮೇಲೆ ಬೆಳಗ್ಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಒಡವೆಗಳ ಆಸೆಗಾಗಿ ಮಹಿಳೆಯ ಕೊಲೆಯ ಆರೋಪ. ನಿಗೂಢವಾಗಿ ಕಣ್ಮರೆಯಾದ ಮಹಿಳೆ ಹೋಗಿದ್ದೆಲ್ಲಿಗೆ? ಕುಣಿಗಲ್ನಿಂದ ಚಿಕ್ಕಮಗಳೂರಿನಲ್ಲಿ ನಡೀತಿದ್ದ ಮದುವೆಗೆ ಆಗಮಿಸಿದ್ದ ಪ್ರಿಯಾಂಕಾ ಸುಮಾರು 150 ಗ್ರಾಂ ಚಿನ್ನಾಭರಣ ಧರಿಸಿದ್ಲಂತೆ. ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಕ್ಕಾಗಿಯೇ ನನ್ನ ಪತ್ನಿಯನ್ನ ಅಪಹರಣ ಮಾಡಿದ್ದಾರೆ ಅಂತ ಪತಿ ರುದ್ರೇಶ ಆರೋಪಿಸಿದ್ದಾರೆ. ಪ್ರಿಯಾಂಕಾ ನಿರಂತರವಾಗಿ ಮನೆಯವರ ಜೊತೆ ಸಂಪರ್ಕದಲ್ಲಿದ್ರು. ಆದರೆ ಆಕೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗೋಕೆ ಒಡವೆಗಳ ಮೇಲಿನ ಆಸೆಯೇ ಕಾರಣ ಅಂತ ರುದ್ರೇಶ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇವರು ಮದುವೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಒಡವೆ ಹಾಕೊಂಬಂದಿದ್ಲು, 150 ಗ್ರಾಮ್ ಅಷ್ಟು ಒಡವೆ ಹಾಕೊಂಬಂದಿದ್ಲು. ನನ್ನ ಅನಿಸಿಕೆ ಪ್ರಕಾರ ಒಡವೆ ಆಸೆಗೆ ಯಾರು ಬೇಲೂರಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿರ್ಬೇಕು ಅಂತ ಅನಿಸ್ತಾ ಇದೆ ಸರ್. ಮಗನ ಜೊತೆ ಮಾತಾಡಿದ್ದು ಗುರುವಾರ ಸಾಯಂಕಾಲ. ರಿಲೇಷನ್ ಅವ್ರು ಫೋನ್ ಮಾಡಿ ಅದು ಬರ್ತಾ ಇದ್ದೀನಿ, ಇಲ್ಲ ಹೋಗ್ತು ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೊರಟೆ ಅಂತ ಹೇಳಿದ್ದಾಳೆ, ಬೇಲೂರು ಬಿಟ್ಟಿದ್ದೀನಿ ಅಂತ ಹೇಳಿದ್ದಾಳೆ. ಅದು ಬಿಟ್ಟರೆ ಇದನ್ನ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ನನ್ನ ಅನಿಸಿಕೆ ಅದೇ ಒಡವೆ ಆಸೆಗೆ ಯಾರೋ ಕಿಡ್ನಾಪ್ ಮಾಡಿರ್ಬೇಕು ಅಂತ ಅನಿಸ್ತಾ ಇದೆ. ಪೊಲೀಸರ ನಿರ್ಲಕ್ಷ್ಯವಿದ್ದರೆ ಕಠಿಣ ಕ್ರಮದ ಭರವಸೆ ನೀಡಿದ ಹಾಸನ ಎಸ್ಪಿ ಶುಭನ್ವಿತಾ. ಪ್ರಿಯಾಂಕಾ ನಾಪತ್ತೆಯಾದ ಕುರಿತು ಪೊಲೀಸರಿಗೆ ದೂರು ನೀಡಲು ಹೋದಾಗ ಒಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ಅಲದಾಡಿಸಿದ್ದಾರೆ ಅಂತ ಅವರ ಪತಿ ಸೇರಿ ಸಂಬಂಧಿಕರು ಆರೋಪಿಸಿದ್ದಾರೆ. ಈ ಕುರಿತು ಸ್ಪಷ್ಟನೆ ನೀಡಿರೋ ಹಾಸನ ಎಸ್ಪಿ ಶುಭನ್ವಿತಾ, ಪೊಲೀಸರ ತಪ್ಪಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ, ತಪ್ಪು ಯಾರೇ ಮಾಡಿದ್ರೂ ಬಿಡಲ್ಲ ಅಂತ ಹೇಳಿದ್ದಾರೆ. ಈ ತರ ಅಲಿಗೇಷನ್ಸ್ ಇದ್ರೆ ನಾವು ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ನಮ್ಮವರು ಏನು ನೆಗ್ಲಿಜೆನ್ಸ್ ಮಾಡಿದ್ರೆ ನಾವು ಟಾಲರೇಟ್ ಮಾಡಲ್ಲ. ಇದು ತುಂಬಾ ಸೀರಿಯಸ್ ಅಲಿಗೇಷನ್ ಇದೆ. ನಾವು ಎನ್ಕ್ವೈರಿ ಮಾಡಿಕೊಂಡು ವಿ ವಿಲ್ ಟೇಕ್ ನೆಸೆಸರಿ ಡಿಪಾರ್ಟ್ಮೆಂಟಲ್ ಆಕ್ಷನ್. ಹೌದು, ಈ ತರ ಆರೋಪ ಬಂದಿದೆ. ಬಟ್ ಅದು ಈ ತರ ಇದ್ರೆ ನಾನು ಹೇಳ್ತಾ ಇದ್ದೀನಿ, ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ನಾವು ಎಲ್ಲ ಎಫರ್ಟ್ಸ್ ಮಾಡ್ತಾ ಇದೀವಿ. ನಾನು ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ, ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದೀವಿ. ಅಲಿಗೇಷನ್ ಇದ್ರೆ ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ದಟ್ ದೇರ್ ಇಸ್ ನೋ ಡಿನೈಯಿಂಗ್ ದಟ್. ತನಿಖೆಯ ದಿಕ್ಕು ತಪ್ಪಿಸಲು ಪ್ರಿಯಾಂಕಾ ನಾಟಕ.
ಕೆರೆಯ ಬಳಿ ಬೇಕೆಂದೇ ಬಟ್ಟೆಯನ್ನ ಬಿಸಾಕಿದ್ದಾರಾ? ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಸುಳಿವು ಪತ್ತೆಯಾಗಿಲ್ಲ. ಹೀಗಾಗಿ ತನಿಖೆಯ ದಿಕ್ಕು ತಪ್ಪಿಸಲು ಪ್ರಿಯಾಂಕಾ ನಾಟಕ ಮಾಡಿದ್ದಾಳ ಅನ್ನೋ ಅನುಮಾನ ಮೂಡಿದೆ. ಕೆರೆಯ ಬಳಿ ಆಧಾರ್ ಕಾರ್ಡ್, ಬಟ್ಟೆಗಳು, ವೆನಿಟಿ ಬ್ಯಾಗ್, ಚಪ್ಪಲಿಯನ್ನ ಬಿಸಾಕುವ ಮೂಲಕ ಪೊಲೀಸರ ದಿಕ್ಕು ತಪ್ಪಿಸಲು ಪ್ರಯತ್ನಿಸಿದ್ದಾರಾ ಅನ್ನೋ ಡೌಟ್ ಕೂಡ ಪೊಲೀಸರಿಗೆ ಕಾಡ್ತಿದೆ. ಆದರೆ ಮಹಿಳೆಯ ಮನೆಯವರು ಮಾತ್ರ ಇದೊಂದು ಕೊಲೆಯಂತ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಮುಳುಗು ತಜ್ಞರನ್ನ ಕರೆಸಿ ಶೋಧ ಕಾರ್ಯ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಆದರೆ ಮದುವೆ ಮುಗಿಸಿ ಬಸ್ ಹತ್ತಿದ್ದ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗಿರುವುದು ತೀವ್ರ ಕುತೂಹಲ ಕೆರಳಿಸಿದೆ. ಆಕೆ ನಿಗೂಢವಾಗಿ ಮಾಯವಾದ್ಲ. ಯಾರಾದರೂ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳು ಈಗ ಉಳಿದುಕೊಂಡಿವೆ. ಹಾಸನದಲ್ಲಿ ನಿಗೂಢವಾಗಿ ಮಹಿಳೆ ಕಣ್ಮರೆಯಾಗಿರುವುದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕುಣಿಗಲ್ಗೆ ಹೋಗೋ ಬಸ್ ಹತ್ತಿದ್ದ ಮಹಿಳೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದು ಹೇಗೆ ಅನ್ನೋ $1 ಮಿಲಿಯನ್ ಪ್ರಶ್ನೆ ಕಾಡ್ತಿದೆ. ನಿರಂತರವಾಗಿ ಪತಿ ಜೊತೆ ಮತ್ತು ಕುಟುಂಬಸ್ಥರ ಜೊತೆ ಸಂಪರ್ಕದಲ್ಲಿದ್ದ ಮಹಿಳೆ ಏಕಾಏಕಿ ಕಣ್ಮರೆಯಾಗಿದ್ದು ಹೇಗೆ ಅನ್ನೋದೇ ಹಲವು ಅನುಮಾನಗಳನ್ನು ಹುಟ್ಟಿಸಿದೆ. ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಪ್ರಖ್ಯಾತ ಮುಳುಗು ತಜ್ಞರು ಶೋಧ ಕಾರ್ಯದಲ್ಲಿ ನಿರತವಾಗಿದ್ದು ಕೆಲವೇ ದಿನಗಳಲ್ಲಿ ಮಿಸ್ಸಿಂಗ್ ಮಿಸ್ಟರಿ ಬಗೆಹರಿಯುವ ಸಾಧ್ಯತೆಗಳು ಕಂಡುಬರ್ತಿವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.